ಒಳಗಿರುವ ಭಗವಂತನ ಅನುಭವ ನಿಮಗಾಗೋ ತನಕ ದೇವರ ಕತೆ ಕೇಳ್ತಾರೆ. ಹಾಗಾದ್ರೆ ಮಂಗಳ ಯಾವತ್ತಿದಕ್ಕೆ? ಮಂಗಳನೇ ಇಲ್ಲ ರೀ. ನೀವು ಕೇಳ್ತಾ ಇರಬೇಕು, ನಾ ಹೇಳ್ತಾ ಇರಬೇಕು, ಯಾರ ಜ್ಞಾನಿಗಳು ಹೇಳ್ತಾ ಇರಬೇಕು, ಕೇಳ್ತೆ. ಯಾಕಂದರೆ ಮನೋವಿಶುದ್ಧಿ ದಿನ ಕೇಳಬೇಕು ಆಚಾರ್ಯ, ದಿನ ಕೇಳಬೇಕು. ಯಾಕೆ ಗೊತ್ತಾ, ಇದು ದಿನ ಧೂಳಾಗ್ತಾ ಇದೆ. ನಮ್ಮ ಕನ್ನಡಿ ಏನೋ ಒಂದ್ಸತಿ ಆಗಿತ್ತಪ್ಪ ಒರೆಸ್ಬಿಟ್ಟೆ ಶಾಶ್ವತ ಸೇವಾ, ಹಾಗಿಲ್ಲ ರೀ. ಡೈಲಿ ಕೊಳೆ ಕೂತ್ಕೊಳ್ತಾ ಇದೆ, ಡೈಲಿ ಒರೆಸ್ಬೇಕು. ಹಾಗೆ ಅದನ್ನು ಮನಸ್ಸನ್ನು ಶುದ್ಧಿ ಮಾಡ್ಕೊಳ್ಬೇಕಂದ್ರೆ ದೊಡ್ಡವರ ಕಥೆಯನ್ನು ನಿರಂತರ ಕೇಳಬೇಕು. ಅದೇನು ನಿಮ್ಮಾಚಾರ್ಯ ದೊಡ್ಡವರ? ಹೌದು. ಯಾಕೆ? ಯಾರವರು? ಅದನ್ನು ತಿಳ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಯಾರವರು? ಅವರೇ ವಾಯುದೇವರು. ವಾಯುದೇವರೇ ನಮ್ಮ ಗುರುಗಳು. ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ದಾಮ ಮಧ್ವನಾಮ ಮಧ್ವಾಕ್ಯಂ ಮಂತ್ರ ಸಿದ್ಧಂ ಅಲ್ವಾ? ವಾಯುದೇವರ ಏಮಂ ಭಾವಂ ಭಜಂತೆ ಸುರಮುಖ ಸುಜನ ಆರಾಧಿತಂತೆ ತೃತೀಯಂ ಭಾವಂ. ತೇ ವಾಯುದೇವರೇ, ನಿಮ್ಮ ತೃತೀಯಂ ಭಾವಂ, ನಿಮ್ಮ ಮೂರನೆಯ ಅವತಾರ ಯಾವುದದು? ಮಧ್ವರ ಅವತಾರ. ಅದನ್ನು ಅಮುಂ ಭಾವಂ ಭಜಂತೆ, ಒಂದೇ ಮನಸ್ಸಿನಿಂದ ಸ್ತೋತ್ರ ಮಾಡ್ತಾರೆ, ಸೇವಾ ಮಾಡ್ತಾರೆ. ತೇ ವೈಕುಂಠೇ ಭಾಸಂತೆ, ವೈಕುಂಠದಲ್ಲಿ ವಿರಾಜಮಾನರಾಗುತ್ತಾರೆ. ಹಾಗಾಗಿ ಆಚಾರ್ಯ ಮಧ್ವರ ಚರಿತ್ರೆ ಯಾರವರು? ಅವರೇ ವಾಯುದೇವರು, ಅವರೇ ಹನುಮಂತ ದೇವರು. ಯಾರು ಹನುಮನಾಗಿ ರಾಮನ ಸೇವೆ ಮಾಡಿದ್ದಾರೋ, ಭೀಮನಾಗಿ ಕೃಷ್ಣನ ಸೇವೆ ಮಾಡಿದ್ದಾರೋ ಅವರೇ ಮಧ್ವ ಗುರುಗಳಾಗಿ ಬಂದು ವೇದವ್ಯಾಸ ದೇವರ ಗ್ರಾಂಥಿಕ ಸೇವೆಯನ್ನು ಮಾಡಿ ಸಜ್ಜನರಿಗೆ ಭಗವಂತನ ಬಗ್ಗೆ ಪರಿಚಯ ಮಾಡಿಕೊಟ್ಟ ಮಹಾನುಭಾವರು. ಯಾರದು? ಜಗದ್ಗುರು ಮಧ್ವಾಚಾರ್ಯರು. ಹಾಗಾಗಿ ಈ ಮೊದಲ ಸುಮಧ್ವಿಜಯ ಸರ್ಗದಲ್ಲಿ ಹನುಮಂತ ದೇವರ ಮತ್ತು ಭೀಮಸೇನ ದೇವರ ಆ ಎರಡು ವಾಯುದೇವರ ರೂಪಗಳು, ಅದರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ವಾಯುದೇವರದು ಏನು ಮಹಿಮೆ? ವಾಯುದೇವರ ಮಹಿಮೆ ಅಂಥ ದೊಡ್ಡ ಮಹಿಮೆ ಏನು ಅಂದರೆ ಅವ್ರದ್ದು ಭಾರಿ ಮಹಿಮೆ ರೀ. ಅವ್ರದ್ದು 1, 2 ಆಗಿದ್ದರೆ ಏನಾದರೂ ಹೇಳ್ಬೋದು. ಅವ್ರದ್ದು ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಏನೋ ಸಣ್ಣದು ಪುಟ್ಟದಾಗಿ ಎಲ್ಲ ಭಾರಿ ಇದೆ ಅವ್ರದ್ದು. ವಾಯುದೇವರು ಪ್ರಥಮ ಅವತಾರದಲ್ಲಿ ಹನುಮಂತ ಅಂತ ಅವತಾರ ಮಾಡಿದ್ರು. ಹನುಮ ಅಂದರೆ ಏನು? ಹನುಮ ಅಂದರೆ ಸುಮಧ್ವಿಜಯದಲ್ಲಿ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಯೇ ಗುಣನಾಮ ಜಗತ್ ಪ್ರಸಿದ್ಧ ಯಂತೇಷು ತೇಷು ಸ್ಮ ನಿದರ್ಶಯಂತಿ. ಜಗತ್ತಲ್ಲಿ ಸದ್ಗುಣಗಳು ಅಂತ ಏನೇನಿದೆ ಅದಕ್ಕೆಲ್ಲ ಫಾರ್ ಎಕ್ಸಾಂಪಲ್ ಅಂತ ದೇವತೆಗಳು ಯಾರನ್ನ ತೋರಿಸ್ತಿದ್ರು ಅಂದರೆ ಈ ವಾಯುದೇವರಂತ. ಹನುಮಾನ್ ಅಂದ್ರೂ ಒಂದೇ ಅರ್ಥ, ಗುಣವಾನ್ ಅಂದ್ರೂ ಒಂದೇ ಅರ್ಥ. ಹನು ಶಬ್ದ ಗುಣವನ್ನು ಹೇಳುತ್ತೆ. ಏನು ಗುಣ? ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಚು ಯೋಗೆ ಬುದ್ಧ್ಯೌ ಚ ನಾನ್ಯೋ ಹನುಮತ್ ಸಮಾನ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ ಸೇನೆಯೋರುಭಯೋರ್ಮಧ್ಯೆ ಭೀಮಸೇನಂ ಸಮೋ ನಾಸ್ತಿ. ಯಾವುದರಲ್ಲಿ? ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ಎಲ್ಲ ಗುಣಗಳ ಮತ್ತೊಂದು ಹೆಸರೇ ಹನುಮಂತ ಅಂತ ಕರೀತಾ ಇದ್ದಾರೆ. ಅಂತ ಹನುಮಂತ ದೇವರು ರಾಮದೇವರ ದರ್ಶನವನ್ನು ಮಾಡಿದ್ದಾರೆ. ರಾಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ರಾಮದೇವರು ಪಟ್ಟಾಭಿಷೇಕ ಸಂದರ್ಭದಲ್ಲಿ ಹನುಮಂತ ದೇವರಿಗೆ ಮಾಡಿದ ಅನುಗ್ರಹ ಎಂತ ಅದು. ರಾಮದೇವರು ಪರಂಧಾಮಕ್ಕೆ ಹೋಗುವಾಗ ಕಿಂವರ್ಣಯಾಮ ಪರಮಂ ಪ್ರಸಾದಂ ಸೀತಾಪತಿಸ್ತತ್ರ ಹರಿಪ್ರಬರ್ಹೇ. ಭಕ್ತರಲ್ಲಿಯೇ ಶ್ರೇಷ್ಠರಾದ ಹನುಮಂತ ದೇವರಿಗೆ ರಾಮದೇವರು ಮಾಡಿದ ಪರಮಾನುಗ್ರಹ ಏನು ಮಾಡಿದ್ರು ಆಚಾರ? ಅಂಥದ್ದೇನು ಮಾಡಿದ್ರು? ಏನು ಮಾಡಿದ್ರು ಗೊತ್ತಾ? ಪೂಜೆಗಾಗಿ ತಮ್ಮನ್ನೇ ತಾವು ಅವರು ಕೊಟ್ರಂತೆ. ಸ್ವಾತ್ಮಾನಮೇವೈಷ ದದೌ ಯದಸ್ಮೈ.
ಅಸ್ಮೈ ಹನುಮಾಯ, ಹನುಮಂತ ದೇವರಿಗೆ ನೀನು ಎಲ್ಲಿ ನೋಡಿ, ರಾಮದೇವರು ಎಲ್ಲರನ್ನೂ ಕರೆದ್ರು, ಮೋಕ್ಷಕ್ಕೆ ಯಾರು ಬರ್ತೀರಿ ಬನ್ನಿ ಬನ್ನಿ ಬನ್ನಿ, ಅದ್ರಲ್ಲಿ ಫಸ್ಟ್ ಲಿಸ್ಟು ಹನುಮಂತ ದೇವರಪ್ಪ ನೀ ಬರಬೇಕು. ಅವರನ್ನು ನಾ ಬರೋಲ್ಲ. ಅಲ್ಲ, ಯಾಕೆ ಬರೋಲ್ಲ ಅಂದರೆ, ನಿನ್ನ ನಾಮಸ್ಮರಣೆ ಮಾಡಿದರೆ ಏನು ಸುಖ ಆಗತ್ತೆ, ಅದು ನಿನ್ನ ಲೋಕಕ್ಕೆ ಬಂದ್ರೆ ಆಗುತ್ತೋ ಇಲ್ಲೋ, ಅದಕ್ಕೆ ಇಲ್ಲೇ ಮಾಡ್ತೀನಿ ಅಂದರು. ಸ್ವಾನಂದ ಹೇತೌ ಭಜತಾಂ ಜನಾನಾಂ ಮಗ್ನ ಸದಾ ರಾಮ ಕಥಾ ಸುಧಾಯಾಂ. ಇವತ್ತಿಗೂ ಕೂಡ ಕಿಂಪುರುಷ ಖಂಡದಲ್ಲಿ ರಾಮನ ನಾಮವನ್ನ ವರ್ಣನೆ ಮಾಡ್ತಾ 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 ಆನಂದದಲ್ಲಿ ಮುಳುಗಿದ್ದಾರೆ. ಹನುಮಂತ ದೇವರು ಇನ್ನೂ ಇದ್ದಾರೆ. ಅವರೇ ಹನುಮಂತ ದೇವರೇ ಕುಂತಿಯನ್ನ ಬಂದು ಹೀಗೆ ಮುಟ್ಟಿದ್ರಂತೆ. ಸ್ಪೃಷ್ಟೈವಯಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ಜ್ಞಾನಿಗಳು ಈ ವಾಯುದೇವರ ಎರಡನೇ ಅವತಾರವನ್ನೇ ಭೀಮ ಅಂತ ಕರೀತಾ ಇದ್ದಾರೆ. ಭೀಮ ಅಂದ್ರೇನು? ಭೀಮ ಅಂದ್ರೆ ಮಾಬಿ ಅಂತ. ಮಾಬಿ ಅಂದ್ರೇನು? ಮಾ ಅಂದ್ರೆ ಬೇಡ, ಏನು? ಭೀ ಅಂದ್ರೆ ಭಯ. ಯಾವ ಭಯ ಬೇಡ. ಎಲ್ಲಿ ಹೇಳಿದ್ದಾರೆ? ಅಂಜಿಕಿನ್ಯಾತ ಕಯ್ಯ. ಭೀಮನ ನೆನೆದರೆ ಬಿಟ್ಟು ಹೋಗೋದೇ ಭೀತಿ. ಯಾವ ಭೀತಿ? ಹುಟ್ಟು ಸಾವಿನ ಭೀತಿ, ಸಂಸಾರದ ಭೀತಿ. ಬಿಟ್ಟು ಹೋಗಲ್ವಾ? ಹಾಗಾರ ಭೀಮಸೇನ ದೇವರು ಭೀಮ. ಮತ್ತೆ ಯಾರೆಲ್ಲ ದುರ್ಜನರಿದ್ದಾರೆ ಅವರಿಗೆ ಭಯಂಕರರಾಗಿರ್ತಕ್ಕಂಥವರು ಭೀಮಸೇನ ದೇವರು. ಆ ಭೀಮಸೇನ ದೇವರ ಅನೇಕ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈ ಭೀಮಸೇನ ದೇವರು ಪುಟ್ಟ ಮಗು ಇದ್ದಾಗ ಅವರು ಸಿಂಹದ ಜೊತೆಗೆ ಆಟ. ನಮ್ಮವೆಲ್ಲ ಬರೀ ನಾಯಿ ಮರಿ ಜೊತೆ ಆಡ್ತಿರ್ತವಲ್ಲ, ಇಂದರ ಕರಡಿ ಇಲ್ಲ ಕೋತಿ ಇಂದ, ಅವು ಹಂಗೆ ಇರ್ತಾವ, ಅದು ಹಂಗೆ. ಭೀಮಸೇನ ದೇವರು ಕೈಶೋರ ಲೀಲಾಂ ಹತ ಸಿಂಹ ಸಂಗಾಂ ಮನೆ ಪ್ರವೃತ್ತ ಸ್ಮರತಿ. ಅವರು ಕಾಡಲ್ಲೇ ಇದ್ದದ್ದು. ಕಾಡಲ್ಲಿ ಏನ್ರಿ ಅವ್ರು ಸಿಂಹ ಹುಲಿ ಅದ್ರ ಜೊತೆಗೆ ಅವ್ರದ್ದು ಆಟ. ಸಿಂಹಕ್ಕೆ ಪ್ರತಿ ಸಿಂಹವಾಗಿದ್ದವರು ಪುರುಷ ಸಿಂಹರಾದಂತಹ ಭೀಮಸೇನ ದೇವರು. ಇಂಥ ಮಗು ಅವರು ಆ ಕಾಲಕ್ಕೆ ಇವತ್ತಿನ ಬದ್ರಿ ಹತ್ರ ಒಂದು ಊರಿದೆ, ಅದರ ಹೆಸರೇ ಪಾಂಡುಕೇಶ್ವರ ಅಂತ. ನೀವೆಲ್ಲ ಕೇಳಿದ್ರಿ, ಬದ್ರಿಗೆ ಹೋಗುವಾಗ ದಾರಿಲಿ ಸಿಗುತ್ತೆ. ಅಲ್ಲಿ ಪಾಂಡವರು ಅಲ್ಲಿದ್ದದ್ದು. ಪಾಂಡು ಮಹಾರಾಜ ಕುಂತಿ ಜೊತೆಗೆ ಮಾದ್ರಿ ಜೊತೆಗೆ 5 ಜನ ಮಕ್ಕಳ ಜೊತೆಗೆ ಇದ್ದ ಜಾಗವೇ ಪಾಂಡುಕೇಶ್ವರ. ಒಮ್ಮೆ ಕುಂತಿ ಭೀಮನ್ನ ಆಡಿಸ್ತಾ ಆಡಿಸ್ತಾ ಹಿಮಾಲಯ ಪರ್ವತದಲ್ಲಿದ್ದರು. ಹೀಗೆ ಆಡಿಸುವಾಗ ಜಸ್ಟ್ ಮಿಸ್ಸು. ಯಾವುದು? ಮಗು. ಕೈಯಲ್ಲಿದ್ದ ಮಗು ಬಿತ್ತು ಪಾತಾಳಕ್ಕೆ ಬಿದ್ದು ಹೋಯ್ತು. ಅಮ್ಮ ಅನ್ಕೊಂಡ್ಲು ಕೃಷ್ಣಾರ್ಪಣ ಇಂದಿರಾರಮಣ ಗೋವಿಂದ. ಇಂದಿರಾರಮಣ ಗೋವಿಂದ ಕೃಷ್ಣಾರ್ಪಣ ಆಗಿದ್ದು ನಿಜ ರೀ, ಮಗು ಅಲ್ಲ. ಮಗು ಯಾವ ಬೆಟ್ಟದ ಮೇಲೆ ಬಿತ್ತು ಆ ಬೆಟ್ಟವೇ ಕೃಷ್ಣಾರ್ಪಣ. ಒಡೆದು ಶತಶೃಂಗವೆಂದೆನಿಸಿತು. ಯಾವಾಗ ಕುಂತಿ ಕೈಯಿಂದ ಮಗು ಜಾರಿ ಬಿತ್ತೋ, ಯಾವ ಶೃಂಗ ಆ ಶಿಖರದ ತುದಿಯಲ್ಲಿ ಬಿತ್ತೋ, ಆ ಶಿಖರ ಒಡೆದು 100 ಬೆಟ್ಟ ಅದು. ಒಂದು ಎಂಥ ಶಕ್ತಿ ರೀ, ಏನು ಕತೆ ರೀ. ಬೇರೆಯವ್ರದ್ದಾದ್ರೆ ತಲೆನೇ 100 ಹೋಳ ಆಗಬೇಕು, ತಲೆ ಆಗಲಿಲ್ಲ. ಇವ್ರದ್ದು ಅಂತ ಗಟ್ಟಿ ಅಕಣಾತ್ಮ ಶಮ. ಇವ್ರನ್ನ ವಾಯುದೇವರನ್ನ ವೇದಗಳಲ್ಲಿ ಆ ರೀತಿ ಕೊಂಡಾಡ್ತಾ ಇದ್ದಾರೆ. ಆ ಭೀಮಸೇನ ದೇವರು ಮಾಡಿದಂತಹ ಲೀಲೆ, ಬಕನ ಸಂಹಾರ ಮಾಡಿದ್ದು, ಮತ್ತೆ ಜರಾಸಂಧನ ಸಂಹಾರ, ಇವೇ ಮೊದಲಾದದ್ದು. ರಾಜಸೂಯ ಯಾಗವನ್ನ ಮಾಡಿದವ ಧರ್ಮರಾಜ. ಆದರೆ ದೇವರಿಗೆ ಕ್ಷತ್ರಿಯೋಚಿತವಾದ ಯಜ್ಞಯಾಗವನ್ನ ಮಾಡಿದಂಥ ಧರ್ಮರಾಜ ಮಾಡಿದ ಕರ್ಮ ಅಷ್ಟು ಟೇಸ್ಟ್ ಅಂತ ಅನ್ನಿಸ್ಲಿಲ್ಲ. ಅದೇ ಭೀಮಸೇನ ದೇವರು ಮಾಡಿದ್ದಾರೆ ದುಷ್ಟ ಜನರ ಸಂಹಾರ, ಅದು ಬಹಳ ಖುಷಿ ಆಯಿತು. ಪಂಡಿತಾಚಾರ್ಯರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಕೇಳ್ತಾರೆ, ಕಿಮುವದ ಭಗವನ್ ರಾಜಸೂಯಾಶ್ವಮೇಧೇ. ಕಿಮುವದ ಭಗವನ್, ಕೃಷ್ಣ ನೀ ಹೇಳು. ಅಣ್ಣ ಧರ್ಮರಾಜ ರಾಜಸೂಯ ಯಾಗ ಮಾಡಿ ನಿನಗೆ ಅಗ್ರ ಪೂಜೆ ಮಾಡಿ ಕೃಷ್ಣಾರ್ಪಣ ಅಂದ. ಅವರ ತಮ್ಮ ಅದೆಲ್ಲ ಮಾಡಿಲ್ಲ. ಬಕ, ಕಿರ್ಮೀರ, ಹಿಡಂಬ, ಜರಾಸಂಧ, ಯಾರೆಲ್ಲ ವಿಷ್ಣು ದ್ವೇಷಿಗಳಿದ್ದಾರೆ, ಸರಿಯಾಗಿ ಅವ್ರನ್ನ ಸಂಹಾರ ಮಾಡಿದ್ನಲ್ಲ, ಮಾಡಿ ನಿನಗೆ ಅರ್ಪಣೆ ಮಾಡಿದ್ನಲ್ಲ, ಅದು ನಿನಗೆ ಹಿಡಿಸ್ತಾ, ಇದು ನಿಂಗೆ ಹಿಡಿಸ್ತಾ. ಪಂಡಿತಾಚಾರ್ಯ ಕೇಳ್ತಾ, ಭಗವಂತ ಅಂತ ನಾವು ಭೀಮಸೇನ ದೇವ್ರ ಪಾರ್ಟಿ, ಅವನು ಮಾಡಿದ್ದೆ ಸರಿ, ಆ ಕಡೆ ಸೇರ್ಕೊಳ್ತೀವಿ. ಹೀಗೆ ಭೀಮಸೇನ ದೇವರು ಮಾಡಿದ್ದಾರೆ. ದ್ರೌಪದಿಯ ಸ್ವಯಂವರದಲ್ಲಿ ಭೀಮಸೇನ ದೇವರು ನಿಜವಾಗಿ ದ್ರೌಪದಿಗೆ ಪತಿ ಯಾರಂದರೆ ಭೀಮಸೇನ ದೇವರು. ಯಾಕೆಂದರೆ ಭಾರತೀ ಪತಿಗಳು, ಭಾರತೀ ದೇವಿಯರೇ ಮುಖ್ಯ.
ಉಳಿದವರೆಲ್ಲ ಗೌಣ. ಹಾಗಾಗಿ ಮುಖ್ಯ ಪತಿ ಭೀಮಸೇನ ದೇವರು, ಅವರ ಒಂದು ಅನೇಕ ಮಹಿಮೆಗಳನ್ನು ಹೇಳ್ತಾ ಭೀಮಸೇನ ದೇವರು ಮಾಡಿರ್ತಕ್ಕಂಥ ಜರಾಸಂಧ ವಧೆ, ಎಲ್ಲ ಕೌರವರನ್ನು ಸಂಹಾರ ಮಾಡ್ತೀನಿ ಅಂತ ಮಾಡಿದ ಪ್ರತಿಜ್ಞೆ, ವನಪರ್ವದ ಸಂದರ್ಭದಲ್ಲಿ ನಡೆದ ಅನೇಕ ರಾಕ್ಷಸರ ಸಂಹಾರ, ಕೀಚಕನ ವಧೆ, ಕುರುಕ್ಷೇತ್ರದಲ್ಲಿ ಧೃತರಾಷ್ಟ್ರನ 100 ಮಕ್ಕಳನ್ನು ಬೇರೆ ಯಾರು ಕೊಂದಿಲ್ಲ ರೀ, ಒಬ್ಬರೇ ಭೀಮಸೇನ. ಇನ್ನೂ ಆಶ್ಚರ್ಯ ಅಂದರೆ ಯಾವುದು ಬಾಣ ಬಿಲ್ಲು ಗದೆ ಯಾವುದಿಲ್ಲ, ಒಬ್ಬ ಸಿಕ್ಕರೆ 2 ತೋಳು ಮಧ್ಯೆ ಹೀಗೆ ಹಿಡಿಯೋರು ಅಂತ, ಅಷ್ಟೇ ಅವ್ನು ಪ್ರಾಣ ಹೋಗ್ಬಿಡ್ತು. ಅದನ್ನು ಹೇಳ್ತಾರೆ ಧೃತರಾಷ್ಟ್ರನಿಗೆ, ನಿನ್ನ 100 ಮಕ್ಕಳನ್ನು ಈ ತೋಳಿನ ಮಧ್ಯದಲ್ಲೇ ಕೊಂದು ಹಾಕಿದ್ದೇನೆ ಮುದುಕ ಅಂತ ಅಂದಿರ್ಬೇಕಾದ್ರೆ ಅವ್ರ ಪರಾಕ್ರಮ ಎಷ್ಟು. ಅಂತಹ ಭೀಮಸೇನ ದೇವರು ಪೌತ್ರೇ ಪವಿತ್ರ ಕ್ವ ಯಜಾಮಿ ಪೌತ್ರೇ ದರಾಯಾಮ್, ತನ್ನ ಮೊಮ್ಮಗ ಅಭಿಮನ್ಯುವಿನ ಮಗನಾಗಿರ್ತಕ್ಕಂಥ ಪರೀಕ್ಷಿತ, ಅವನಿಗೆ ಪಟ್ಟವನ್ನು ಕಟ್ಟಿ ದೈತ್ಯರ ಹೊಟ್ಟೆಯಲ್ಲಿ ಕಿಚ್ಚು ಬೆಂಕಿಯನ್ನು ಇಟ್ಟು ಭೀಮಸೇನ ದೇವರು ಬದರಿಕಾಶ್ರಮದ ಕಡೆಗೆ ಹೊರಟರು ಅಂತ ಅವ್ರದ್ದು 2 ಅವತಾರ, ವಾಯುದೇವರ ಮೊದಲ 2 ಅವತಾರಗಳನ್ನು ತಿಳಿಸಿ ಅವರೇ ಈ ಕರ್ಮಭೂಮಿಯಾಗಿರ್ತಕ್ಕಂತಹ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಕಂಡೇ, ಜಗದ್ಗುರು ಮಧ್ವಾಚಾರ್ಯರು ಅವತಾರ ಮಾಡಿರ್ತಕ್ಕಂಥ ಅದ್ಭುತವಾದ ಜಾಗ ಯಾವುದದು? ಪಾಜಕ ಕ್ಷೇತ್ರ. ನಾವು ನಮ್ಮೂರೇ ಭಾರಿ ಒಳ್ಳೇದ್ರಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರೇ ವಾಸಿ. ಅದ್ಯಾವುದು ಆಚಾರ್ಯ ನಿಮ್ಮೂರು? ಕರ್ನಾಟಕ ಸರ್. ಯಾಕೆ ಗೊತ್ತಾ? ಮಧ್ವಾಚಾರ್ಯರು ಅವತಾರ ಮಾಡಿದ ಜಾಗ ರೀ. ಈ ಊರು ಬಿಟ್ಟು ಇನ್ನೆಲ್ಲೋ ಹೋಗ್ತೀನಿ ಅಂತೀರಿ, ಬ್ರಹ್ಮಾಂಡದೊಳಗೆ ಅರಸಿ ನೋಡಲು ನಮ್ಮೂರು. ಅಲ್ಲ, ಸತ್ಯಲೋಕಕ್ಕೆ ಅಧಿಪತಿಗಳಾದಂತಹ ಬ್ರಹ್ಮದೇವರು, ಬಾವಿ ಬ್ರಹ್ಮದೇವರಾದ ವಾಯುದೇವರು ತಮ್ಮ ಅವತಾರಕ್ಕಾಗಿ ಆಯ್ಕೆ ಮಾಡಿಕೊಂಡ ಸ್ಟೇಟ್ ಯಾವುದದು? ಕರ್ನಾಟಕ. ಪಾಜಕ ಎಂಥ ಪವಿತ್ರವಾದ ಭೂಮಿ ಇದು. ಇಲ್ಲಿ ಆಚಾರ್ಯರು ಅವತಾರ ಮಾಡಿರ್ತಕ್ಕಂಥದ್ದು, ಅವತಾರ ಮಾಡುವ ಸಂದರ್ಭದಲ್ಲಿ ಅವರ ತಂದೆ ತಾಯಿಗಳು ಮಧ್ಯಗೆ ದಂಪತಿಗಳು ತೀವ್ರೈ ಪಯೋವ್ರತಮಕೈ ವಿವಿಧೈ ವ್ರತಾಗ್ರ್ಯೈ, ಅನೇಕ ವ್ರತಗಳನ್ನು ಮಾಡಿದ್ದಾರೆ. ಅಲ್ಲ, ದೈವ ಭಕ್ತರು ಮನೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ಮೊದಲು ನಮ್ಮಲ್ಲಿ ದೈವ ಭಕ್ತಿ ಇರಬೇಕು. ನಾವು ವ್ರತ ನೇಮಗಳನ್ನು ಮಾಡಬೇಕು. ನಾವೇನು ಮಾಡೋದು ಇಲ್ಲ, ನಮ್ಗಂತ ಎಕ್ಸ್ಪೆಕ್ಟೇಷನ್ನು ಇಲ್ಲ ಬಿಡಿ. ನಮಗೇನು ದೇಶಭಕ್ತರು ದೈವ ಭಕ್ತರು ಬೇಕಂತಿಲ್ಲ. ಏನೋ ಡಾಕ್ಟ್ರೋ ಇಂಜಿನಿಯರೋ ಹಾಳಾಗೋಲಿ ಲಾಯರೋ ಇಲ್ಲ ಏನೋ ಒಂದು ಕೆಲಸ ಮಾಡ್ರೆ ಸಾಕತ್ತೆ. ನಾವು ಯಾರು ಕೂಡ ಮಕ್ಕಳನ್ನು ಪಡೆಯುವಾಗ ದೇಶಭಕ್ತ ಬರಬೇಕು ಕೇಳಿದೀವ ನಾವು? ಯಾರು ಏನಿಲ್ಲಪ್ಪ, ಅರ್ಜೆಂಟ್ ಮದುವೆ ಆದ್ವಿ, ಅರ್ಜೆಂಟ್ ಮನೆ ಕಟ್ಟಿದ್ವಿ, ಎಲ್ಲ ಅರ್ಜೆಂಟಲ್ಲೇ ಆಗಿದೆ. ನಮ್ಗೆ ಗೊತ್ತೇ ಇಲ್ಲ, ಎಲ್ಲ ಇಂದಿರಾರಮಣಗೋ ಇವ್ರದ್ದು ಹಾಗಲ್ಲ. ಒಳ್ಳೆ ಮಕ್ಕಳು ಬೇಕು. ಒಳ್ಳೆ ಮಕ್ಕಳನ್ನು ಪಡಿಬೇಕಾದ್ರೆ ಏನು ಗಂಡ ಹೆಂಡತಿ ಇಬ್ರು ಭಾರಿ ಯೋಚನೆ ಮಾಡಿದ್ರು. ಓಹೇ ಪೂರ್ವೇಪಿ ಕರ್ದಮ ಪರಾಶರ ಪಂಡು ಮುಖ್ಯ. ಕರ್ದಮರು ಕಪಿಲನಾಮಕ ಪರಮಾತ್ಮನನ್ನ ಪಡಿಬೇಕಾದ್ರೆ ಏನು ಮಾಡಿದ್ರು? ಪರಾಶರರು ವೇದವ್ಯಾಸ ದೇವರನ್ನ ಮಕ್ಕಳನ್ನಾಗಿ ಪಡಿಬೇಕಾದ್ರೆ ಏನು ಮಾಡಿದ್ರು? ಪಾಂಡು ಮಹಾರಾಜ. ಅದೆಲ್ಲ ಹಾಗಾದರೆ ನಾರಾಯಣಂ ಕುಲಪತಿಂ ಶರಣಂ ವ್ರಜೇಮ. ನಾವು ನಮ್ಮ ಮನೆ ದೇವರು ಕುಲದೇವರು ನಾರಾಯಣನಿಗೆ ಶರಣು ಹೊಂದೋಣ ಅಂತ ಆ ದಂಪತಿಗಳು ದೇವರಲ್ಲಿ ಸೇವೆ ಮಾಡಿದ್ದಾರೆ. 12 ವರ್ಷಗಳ ಕಾಲ ಪಯೋವ್ರತವನ್ನು ಮಾಡಿದ್ದಾರಂತೆ. 12 ವರ್ಷ ರೀ, ಏನು ಅದ್ಭುತ. ಇನ್ನೊಂದು ಆಹಾರ ಸೇವನೆ ಮಾಡಿಲ್ಲ. ಮಾಡಿ ಗಂಡ ಹೆಂಡತಿ ಇಬ್ಬರು ಪವಿತ್ರರಾಗಿದ್ದಾರೆ. ಯಾವಾಗಲೂ ಪವಿತ್ರಾತ್ಮರು ನಮ್ಮ ಹೊಟ್ಟೆಯಲ್ಲಿ ಮಕ್ಕಳಾಗಿ ಬರಬೇಕಾದ್ರೆ ನಮ್ಮ ದೇಹ ತುಂಬ ಪವಿತ್ರ ಆಗಿದ್ದರೆ ಅಂತಹ ಪವಿತ್ರ ಚೇತನ ಹೊಟ್ಟೆ ಒಳಗೆ ಬರುತ್ತೆ. ನೀವು ನೀರು ಕೊಳಕ್ಕಿದ್ರೆ ಕೊಳಕಾಗಿದ್ದರೆ ಅಲ್ಲಿ ಬರೀ ಎಮ್ಮೆ ಕತ್ತೆ ಹಂದಿ ಇಂಥವು ಮಾತ್ರ ಬರುತ್ತೆ. ನೀರು ಸ್ವಚ್ಛ ಇದ್ದರೆ ಶುದ್ಧವಾದ ಹಂಸ ಪಕ್ಷಿಗಳು ವಿಹಾರ ಮಾಡೋದು. ಹಾಗೆ ನಿಮ್ಮ ಮನಸ್ಸು ಇದು ಶುದ್ಧವಾಗಿದ್ದರೆ ದೈವ ಭಕ್ತರು ಬರ್ತಾರೆ. ಕೊಳಕು ಮನಸ್ಸು. ಈ ಮದುವೆ ಆದ ಹೊಸ್ತರಲ್ಲಂತೂ ಕೊಳಕು ಸಿಕ್ಕಿದ್ದು ತಿಂದು ತಪಸ್ ಮಾಡೋದಿರಲಿ, ದೇವ್ರ ನೈವೇದ್ಯ ಆಗಿ ತಿನ್ನಬೇಕು ಅನ್ನೋದು ಇಟ್ಕೊಂಡ್ರೆ ಸಾಕು. ಮಕ್ಕಳಾಗೋವರೆಗಾದರೂ ಹೀಗಿರ್ತೀನಿ ಇಲ್ಲ, ಹಾಗೆ ಹಾಳಾಗೋಗ್ಬಿಡ್ತೀವಿ. ಮಕ್ಕಳಾಗಕ್ಕೆ ಮುಂಚೆ ಮದುವೆ ಆದ ಹೊಸ್ತರಲ್ಲಿ ಎಲ್ಲೋ ತಿಂದ, ಎಲ್ಲೋ ಇದ್ದ, ಹೇಗೋ ಇದ್ದ. ಮತ್ತು ಒಳ್ಳೆಯ ಮಕ್ಕಳು ಯಾವ ಕಡೆಯಿಂದ ಬರಬೇಕ್ರಿ? ಹಾಗಾಗಿ
ಈ ಮದ್ದಿಗೆ 12 ವರ್ಷ ಪಯೋವ್ರತವನ್ನು ಮಾಡಿದ್ದಾರೆ ಗಂಡ ಹೆಂಡತಿ ಇಬ್ಬರು. ಆಗ ಭಗವಂತ ಆಜ್ಞೆಗೆ ಒಳಗಾಗಿ ಸ್ವಯಂ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಲಿಕ್ಕೆ ಇವರ ಹೊಟ್ಟೆಯಲ್ಲಿ ಅವತರಿಸಿ ಬಂದಿದ್ದಾರೆ. ಅವರಿಗೆ ಜ್ಞಾನ ಕೊಡುವ ಸಲುವಾಗಿ ಭೂಮಿಗೆ ಬಂದ ಕಾರಣ ಅವರಿಗೆ ವಾಸುದೇವ ಅಂತ ನಾಮಕರಣವನ್ನು ಮಾಡಿದ್ದಾರೆ. ಆ ಮಗುವೇ ಮುಂದೆ ಅದು ತಾನು ಜಗದ್ಗುರು ಮಧ್ವಾಚಾರ್ಯರಾಗಿ ಬಂದಿರತಕ್ಕಂಥದ್ದು. ಇಂತಹ ಆಚಾರ್ಯರು ಅವತಾರ ಮಾಡಿದ ಮೇಲೆ ಅನೇಕ ಬಾಲಲೀಲೆಗಳನ್ನು ತೋರಿಸಿದ್ದಾರೆ. ವಾಸುದೇವ ಕೃಷ್ಣ ಅವಂದು ಬಾಲಲೀಲೆ, ಅವರ ಏಕಾಂತ ಭಕ್ತರಾದ ವಾಯುದೇವರ ಲೀಲೆ ಎರಡೂ ಒಟ್ಟೊಟ್ಟಿಗೆ ಕೇಳಬೇಕು, ತುಂಬ ಚೆಂದ. ಹಾಗಾಗಿ ಆ ಆಚಾರ್ಯ ಮಧ್ವರು ಪುಟ್ಟ ಮಗುವಾದಾಗ ತೋರಿದ ಲೋಕೋತ್ತರವಾದ ಬಾಲಲೀಲೆಗಳು ಏನು, ಅವರ ಉಪನಯನ ಹೇಗಾಯಿತು ಇತ್ಯಾದಿಗಳನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.